ಹಲೋ ಫ್ರೆಂಡ್ಸ್, ನಾನಿವತ್ತು ಗಲಗಲ ಮಾಡಿ ತೋರಿಸ್ತಾ ಇದ್ದೀನಿ. ಕ್ರಿಸ್ಮಸಲ್ಲಿ ಮಾಡೋ ಸ್ವೀಟ್ ಇದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಮೈದಾ ಹಿಟ್ಟು 2 ಕಪ್ಪು, ಈ ಕಪ್ನಲ್ಲಿ ತೊಗೊಂಡಿದ್ದೀನಿ. ಇದು ಸಕ್ಕರೆ ಪುಡಿ 3/4 ಕಪ್ ತೊಗೊಂಡಿದ್ದೀನಿ. ಎಣ್ಣೆ ಕರಿಯೋದಕ್ಕೆ, ಹಾಲು ಕಲಿಸ್ಕೊಳ್ಳೋದಕ್ಕೆ, ತುಪ್ಪ 2 ಸ್ಪೂನು, ಬೇಕಿಂಗ್ ಸೋಡಾ 1/4 ಸ್ಪೂನು, ಉಪ್ಪು 1 ಚಿಟಿಕೆ. ಇದು ಫೋರ್ಕು ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನು ಹಾಲು ಹಾಕಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿ 15 ನಿಮಿಷ ನೆನೆಸಿಟ್ಕೊಳ್ಳೋಣ. ಮೈದಾ ಹಿಟ್ಟು, ಉಪ್ಪು, ಸೋಡಾ, ತುಪ್ಪ, ಸೋಡಾ, ಮೈದಾ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಫಸ್ಟು ಇದನ್ನೆಲ್ಲ ಕಲಿಸ್ಕೊಂಬಿಡೋಣ. ನೋಡಿ, ಇದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ, ತುಪ್ಪ ಎಲ್ಲ. ಮೊಟ್ಟೆ ಬೇಕಾದರೂ ಹಾಕ್ಬೋದು, ಆಪ್ಷನಲ್ಲು. ನಾನು ಮೊಟ್ಟೆ ಹಾಕ್ತಾ ಇಲ್ಲ. ಈಗ ಮಿಕ್ಸ್ ಆಗಿದೆ, ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ, ಸಕ್ಕರೆ ಹಾಕಿರೋದ್ರಿಂದ ಸಾಫ್ಟ್ ಆಗಿಬಿಡುತ್ತೆ. ಹಾಲು ಕಾದಾರಿದ್ದು ಬೇಕಾದ್ರೂ ಹಾಕ್ಕೋಬೋದು, ಬಿಸಿ ಹಾಲು ಬೇಡ. ಇಲ್ಲ ಫ್ರಿಜ್ಜಲ್ಲಿರೋದು ಹಾಕ್ಕೋಬೋದು, ಇಲ್ಲಾಂದರೆ ಕಾಯಿಸದೇ ಇರೋ ಹಾಲು ಬೇಕಾದ್ರೂ ಹಾಕ್ಕೋಬೋದು. ಕೈಯಲ್ಲೇ ಕಲಿಸ್ಕೊಳ್ಳಿ, ಆವಾಗಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲನೂ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈ ಥರ ಕಲಿಸ್ಕೊಳ್ಳಿ ಸಾಫ್ಟಾಗಿ, ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ. ಸೊ ಈಗ ಇದನ್ನು 15 ನಿಮಿಷ ಮುಚ್ಚಿಟ್ಬಿಡೋಣ, ನೆನಿಬೇಕಿದು. ಆಮೇಲೆ ಮಾಡೋಣ. 15 ನಿಮಿಷ ಆಗಿದೆ, ನೆಂದಿದೆ. ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಫೋರ್ಕ್ಗೆ ಇದನ್ನು ಈ ಥರ ತಗೊಂಡು ಈ ಥರ ಮಾಡಿ ಅದ್ಮೇಲೆ ಪ್ರೆಸ್ ಮಾಡಿಕೊಂಡು ಸೊ ಈ ಥರ ಶೇಪ್ ಮಾಡ್ಕೋಬೇಕು. ಈ ಥರ ಪ್ರೆಸ್ ಮಾಡಿ ತಗೊಂಡ್ರೆ ನೋಡಿ ಈ ಥರ ಬರುತ್ತೆ. ಫುಲ್ಲು ಒಂದು 15-20 ಮಾಡಿ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿನಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಈ ಥರ ಆದಮೇಲೆ ಒಂದು ಕಡೆ ಇನ್ನೊಂದು ಕಡೆ ತಿರ್ಸ್ಕೊಂಡು ಸ್ವಲ್ಪ ಬ್ರೌನ್ ಆದಮೇಲೆ ತೆಕ್ಕೋಬೇಕು. ಆಗಿದೆ ನೋಡಿ, ಇಷ್ಟು ಬ್ರೌನ್ ಆದರೆ ಸಾಕು. ಆಗಿದೆ ಗಲಗಲ. ಸೊ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.